ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರ ವ್ಯಾಪ್ತಿಗೆ ಬರ್ತಕ್ಕಂತಹ ದಶಕಗಳ ಸಮಸ್ಯೆ ಈಗ ಅಂತ್ಯವಾಗಿದೆ. ಕೆಲವೇ ದಿನಗಳಲ್ಲಿ ಈ ಒಂದು ಬೃಹತ್ ಯೋಜನೆಗೆ ಚಾಲನೆ ಕೂಡ ಸಿಗ್ತಾ ಇದೆ. ಅದ್ಯಾವುದಪ್ಪ ಅಂದರೆ ಚನ್ನಪಟ್ಟಣ ನಗರ ವ್ಯಾಪ್ತಿಗೆ ಬರ್ತಕ್ಕಂತಹ ಎಲೆಕೇರಿ ರೈಲ್ವೆ ಸ್ಟೇಷನ್ನ ಓವರ್ ಬ್ರಿಡ್ಜ್. ಇದು ಸರಿಸುಮಾರು ಕಳೆದ 15-16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಯೋಜನೆ. ಈ ಯೋಜನೆಯಿಂದಾಗಿ ಈಗ ಸರಿಸುಮಾರು 25ಕ್ಕೂ ಹೆಚ್ಚು ಹಳ್ಳಿಗಳ ಜನರಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಆಗ್ತಾ ಇದೆ. ಅಂದರೆ ಎಲೆಕೆರೆ ಬಳಿ ಏನು ರೈಲ್ವೆ ಸ್ಟೇಷನ್ ಇದೆ, ದಿನಕ್ಕೆ ಸರಿಸುಮಾರು 50-60ಕ್ಕೂ ಹೆಚ್ಚು ರೈಲುಗಳು ಸಂಚಾರವನ್ನು ಮಾಡ್ತಾ ಇದ್ದು, ಆ ರೈಲುಗಳು ಬಂದಂಥ ಹಿನ್ನೆಲೆ ಸ್ಟೇಷನ್ನಿಗೆ ಪ್ರತಿ ಬಾರಿ 5-20 ನಿಮಿಷದವರೆಗೂ ಕೂಡ ರೈಲ್ವೆ ಗೇಟನ್ನು ಹಾಕಲಾಗ್ತಾ ಇತ್ತು. ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ಈ ಭಾಗದ ಜನರಿಗೆ ತೊಂದರೆ ಕೂಡ ಆಗಿದೆ. ಯಾಕಂದರೆ ಪ್ರತಿದಿನ 5-6 ಗಂಟೆಗಳ ಕಾಲ ಈ ಒಂದು ರೈಲ್ವೆ ಗೇಟನ್ನು ಹಾಕ್ತಾ ಇದ್ದಂಥ ಹಿನ್ನೆಲೆ ಈ ಭಾಗದಲ್ಲಿ ಇರ್ತಕ್ಕಂತಹ ಗ್ರಾಮಾಂತರ ಭಾಗದ ಜನರ ಗೋಳು ದಿನನಿತ್ಯವೂ ಕೂಡ ಒಂದು ಶಾಪ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಅವರಿಗೆ ಕಾಡ್ತಾ ಇತ್ತು. ಯಾಕಂದರೆ ಶಾಲಾ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರಾದರೂ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋಗ್ಬೇಕಾದಂಥ ಸಂದರ್ಭದಲ್ಲಾಗಿರ್ಬೋದು, ಅದಕ್ಕೂ ಮಿಗಿಲಾಗಿ ಯಾರಾದರೂ ಸತ್ತಂಥ ಸಂದರ್ಭದಲ್ಲೂ ಕೂಡ ಆ ದೇಹವನ್ನು ಆ ಒಂದು ಗ್ರಾಮಗಳಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೂ ಕೂಡ ಅರ್ಧ ಗಂಟೆ 3/4 ಗಂಟೆ ಕಾಯ್ದಿರುವಂಥ ಉದಾಹರಣೆಗಳು ಕೂಡ ಈ ಒಂದು ಸಮಸ್ಯೆಯಿಂದ ಆಗಿರ್ತಕ್ಕಂಥದ್ದು ಇದೆ. ಹಾಗಾಗಿ ಈಗ ಈ ಒಂದು ರೈಲ್ವೆ ಓವರ್ ಬ್ರಿಡ್ಜ್ ಏನು ನಿರ್ಮಾಣ ಆಗಿದೆ, ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆ ಆಗ್ತಾ ಇದೆ, ಸಾರ್ವಜನಿಕರ ಸೇವೆಗೆ ಸಿಗ್ತಾ ಇದೆ. ಎಲೆಕೇರಿ ಮೇಲೆ ಸಿಗ್ತೀವಿ. ಸುಮಾರು 2013-14ರಲ್ಲಿ ಇದು ಸನ್ಮಾನ್ಯ DK ಸುರೇಶ್ ಅವರು ಕೇವಲ 6 ತಿಂಗಳು ಸಂಸದರಾದ ಕಾಲದಲ್ಲಿ ನಮ್ಮ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಸಚಿವರಾಗಿರ್ತಾರೆ. ಆವಾಗ ಶಾಂಕ್ಷನ್ ಆಗಿರ್ತದೆ. ಇದಕ್ಕೆ ಬುನಾದಿಯಾಗಿ CP ಯೋಗೇಶ್ವರ್ ಕೂಡ ನಿಂತಿರ್ತಾರೆ. ತದನಂತರ ಕಾಮಗಾರಿ ನಡೀತಾ ಇರ್ತದೆ. ಕೆಲವು 3 ವರ್ಷ ಆದಮೇಲೆ ಸ್ಥಗಿತ ಆಗಿರ್ತದೆ ಕಾಮಗಾರಿ ಸುಮಾರು 7-8 ವರ್ಷ ಸ್ಥಗಿತ ಆಗಿ ಮತ್ತು ಕುಮಾರಸ್ವಾಮಿ ಅವರು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಆಗಿರ್ತದೆ, ಅವರು ಸಾಲ್ವ್ ಮಾಡಿಕೊಡ್ತಾರೆ. ಇದಕ್ಕೆ ಮೂಲ ಕಾರಣ CP ಯೋಗೇಶ್ವರ್ ಮತ್ತು DK ಶಿವಕುಮಾರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದು ಹಾಗೆ ಇದು ಸುಮಾರು ಎಲೆಕೆರೆ, ರಾಂಪುರ, ದೇವರಸಳ್ಳಿ ಈ ಸುಮಾರು ಒಂದು 20 ಹಳ್ಳಿಗಳಿಗೆ ಉಪಯೋಗ ಆಗಿರ್ತದೆ. ರೈಲ್ವೆ ಗೇಟ್ ಆಗಿರುವಂಥ ಸಂದರ್ಭದಲ್ಲಿ ಸುಮಾರು ಹೆಣ್ಣುಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಇರ್ಬೋದು, ಬಸ್ರಿ ಹೆಂಗಸರುಗಳಿರ್ಬೋದು, ಆಸ್ಪತ್ರೆ ರೋಗಿಗಳಿರ್ಬೋದು, ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಈಗ ಇದು ಮಾಡಿ ತುಂಬ ಸಂತೋಷ ಆಗ್ತದೆ. ತಡ ಆದರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದೋ ಪಕ್ಷ ಭೇದ ಇಲ್ಲ. BJP ಇರ್ಬೋದು, ದಳದವ್ರು ಇರ್ಬೋದು, ಕಾಂಗ್ರೆಸ್ ಅವರು ಎಲ್ಲ ಸೇರಿದ್ದಾರೆ. ಇದಕ್ಕೆ ಮೂಲ ಕಾರಣ DK ಸುರೇಶ್ ಅಂತ ನಾನು ಈಗ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಒಂದು ಸಂದರ್ಭ ಬಂದಿದೆ. ಈಗ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಆಗಿನ ಸುರೇಶ್ರವರು ಹಾಗೂ ಮಲ್ಲಿಕಾರ್ಜುನ ಖರ್ಗೆ ರೈಲ್ವೆ ಮಂತ್ರಿ ಆಗಿದ್ದಾಗ ಅವರು ಅಡಿಪಾಯ ಹಾಕ್ಕೊಟ್ರು. ಪಕ್ಷಾತೀತವಾಗಿ ಮಂಜುನಾಥ್ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಯೋಗೇಶ್ವರ್ ಇರ್ಬೋದು, ಎಲ್ಲರ ಶ್ರಮದಿಂದ ಇವತ್ತು ನಮ್ಮ ದಶಕಗಳ ಕಾಲದ ಈ ಒಂದು ಓವರ್ ಬ್ರಿಡ್ಜು ಈಗ ನನಸಾಗಿದೆ. ಆಮೇಲೆ ಇದಕ್ಕೆ ಪ್ರಪ್ರಥಮವಾಗಿ ನಾವು ಇನ್ನೊಂದು ಖುಷಿಯಾದ ವಿಷಯ ಅಂತಂದರೆ ನಮ್ಮ ನ್ಯೂಸ್ 18 ಅವರು ಪಾಪ ಒಂದು 1/2-3/4 ಗಂಟೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ರು. ಅವ್ರದ್ದು ಇದರಲ್ಲಿ ಒಂದು ಭಾಗಿಯಾಗಿ ಅವರು ನಮ್ಮ ಕಷ್ಟ ಸುಖಕ್ಕೆ ಹಂಚ್ಕೊಂಡು ಅವ್ರು ಮಾಡಲಾಗಿ ನಮಗೆ ಈಗ ಆದಷ್ಟು ಬೇಗ ಆಗಿದೆ. ಇದರಲ್ಲಿ ಈಗ ನಮ್ಮ ದಶಕಗಳ ಕಾಲದ ಕನಸು ನನಸಾಗಿದೆ. ಪ್ರಮುಖವಾಗಿ ಮಾಜಿ ಸಂಸದ DK ಸುರೇಶ್ ಅವರು ಮುತುವರ್ಜಿ ವಹಿಸಿ ಅವರು ಮೊದಲನೇ ಬಾರಿ ಏನು ಲೋಕಸಭಾ ಸದಸ್ಯರಾದರು 8 ತಿಂಗಳ ಅವಧಿಗೆ. ಆಗ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಅವರು ಅನುದಾನವನ್ನು ತಂದರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಭಾಳಷ್ಟು ರಾಜಕಾರಣಿಗಳು ಇದಕ್ಕೆ ಶ್ರಮವನ್ನು ವಹಿಸಿದ್ದಾರೆ.
ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಾಗಿರ್ಬೋದು, ಈಗಿನ ಹಾಲಿ ಶಾಸಕ ಚನ್ನಪಟ್ಟಣ ಶಾಸಕರಾಗಿರುವಂಥ CP ಯೋಗೇಶ್ವರ್ ಇರ್ಬೋದು, ಹಾಗೆ ಉಳಿದಂಥ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು, ನಗರಸಭೆಯ ಅಧ್ಯಕ್ಷರುಗಳು, ಹೀಗೆ ಅಧಿಕಾರಿಗಳು ಸಹಿತ ಈ ಒಂದು ಯೋಜನೆಗೆ ಅವರದ್ದೇ ಆದಂಥ ಶ್ರಮವನ್ನು ಹಾಕಿದ್ದಾರೆ. ಆದರೆ ಇವತ್ತು ಪ್ರಮುಖವಾಗಿ DK ಸುರೇಶ್ ಅವರ ಒಂದು ಕಾಳಜಿಯಿಂದಾಗಿ ಈ ಒಂದು ಯೋಜನೆ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಈ ಒಂದು ರೈಲ್ವೆ ಓವರ್ ಬ್ರಿಡ್ಜನ್ನು ಲೋಕಾರ್ಪಣೆಯನ್ನು ಮಾಡಲಾಗುತ್ತೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಒಂದೊಳ್ಳೆ ಬ್ರಿಡ್ಜ್ ಆಗಿದೆ, ಜೊತೆಗೆ ರಸ್ತೆ ಆಗಿದೆ. ಹಾಗೆ ಏನು ಪ್ರತಿದಿನ ಆ ರೈಲ್ವೆ ಗೇಟನ್ನು ಆಗ್ತಂಥ ಸಂದರ್ಭದಲ್ಲಿ ಜನ ಯಾವ ರೀತಿ ಪರಿಪಾಡನ್ನ ಪಡ್ತಾ ಇದ್ರು, ಅದಕ್ಕೆ ಈಗ ಮುಕ್ತಿ ಸಿಗುವಂತ ಕಾಲ ಕೂಡ ಹತ್ರ ಆಗಿದೆ. ಹಾಗೆ ಇನ್ನುಳಿದಂತೆ ಈಗ ರೈಲ್ವೆ ಓವರ್ ಬ್ರಿಡ್ಜ್ ಆಗಿದೆ. ಇನ್ನು ಮುಂದೆ ಆ ರೈಲ್ವೆ ಓವರ್ ಬ್ರಿಡ್ಜ್ ಏನು ರಸ್ತೆ ಇದೆ ಅಲ್ಲಿಂದ ಆಚೆಗೆ ಸುಗಮ ಸಂಚಾರಕ್ಕೆ ಆ ರಸ್ತೆ ಅಗಲೀಕರಣ ಆಗಬೇಕಾಗಿದೆ. ಆ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಾಸಕ CP ಯೋಗೇಶ್ವರ್ ಕೂಡ ಈಗಾಗಲೇ ಒಮ್ಮೆ ಆ ರಸ್ತೆಯನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಅಂದ್ರೆ ರಸ್ತೆ ಅಗಲೀಕರಣ ಆಗಬೇಕು, ವಾಹನ ದಟ್ಟಣೆ ಕಡಿಮೆ ಮಾಡಬೇಕು ಅಂತೇಳಿ ಅವರು ಕೂಡ ಈಗಾಗಲೇ ಒಂದು ಬಾರಿ ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಆ ಕೆಲಸವನ್ನು ಕೂಡ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರು, ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಒಟ್ಟಾರೆ ಏನು 15 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಓವರ್ ಬ್ರಿಡ್ಜ್ ಈಗ ಸರಿಸುಮಾರು 25ಕ್ಕೂ ಹೆಚ್ಚು ಗ್ರಾಮಗಳ ಜನರ ಪಾಲಿಗೆ ಒಂದು ಒಳ್ಳೆ ಯೋಜನೆಯಾಗಿ ಇದು ರೂಪುಗೊಂಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.